ಭಾಳ ಸ್ಪಷ್ಟ. ನಾವು ಎಂಥ ಮುಸ್ತಾಕ್ ಭಾನು ಮುಸ್ತಾಕ್ ಅವರು ಕನ್ನಡ ಧ್ವಜ ಅರಿಶಿಣ ಕುಂಕುಮದ ಬಗ್ಗೆ ತಾಯಿ ಭುವನೇಶ್ವರಿಯ ಬಗ್ಗೆ ಅವ್ರ ಭಾವನೆ ಈ ನೆಲದ ಸಂಸ್ಕೃತಿಗೆ ಪೂರಕವಾಗಿರೋದಲ್ಲ. ಅವರು ಇಸ್ಲಾಮನ್ನು ಸ್ವೀಕಾರ ಮಾಡಿರ್ಬೋದು, ಮುಸಲ್ಮಾನರಾಗೇ ಹುಟ್ಟಿರ್ಬೋದು. ಈ ನೆಲಕ್ಕೊಂದು ಸಂಸ್ಕೃತಿ ಇದೆ. ಈ ನೆಲದ ಸಂಸ್ಕೃತಿ ಅವರ ಭಾವನೆಯನ್ನು ಧಿಕ್ಕರಿಸುತ್ತೆ. ತಾಯಿ ಭುವನೇಶ್ವರಿಯ ಬಗ್ಗೆ ಅವ್ರ ಭಾವನೆ, ಅರಿಶಿಣ ಕುಂಕುಮದ ಬಗ್ಗೆ ಅವ್ರ ಭಾವನೆ. ತಾಯಿ ಭುವನೇಶ್ವರಿಗೆ ಬುರ್ಕ ಹಾಕೋಕ್ಕಾಗತ್ತೇನ್ರಿ? ಕುಂಕುಮನೇ ಇಡಬೇಕು ತಾಯಿ ಭುವನೇಶ್ವರಿಗೆ, ಆರತಿನೇ ಬೆಳಗಬೇಕು, ಪುಷ್ಪನೇ ಸಮರ್ಪಣೆ ಮಾಡಬೇಕು. ನಾವು ಬುರ್ಕ ಹಾಕೋಕ್ಕಾಗತ್ತಾ? ಬುರ್ಕ ಹಾಕೋಕ್ಕಾಗಲ್ಲ ತಾಯಿ ಭುವನೇಶ್ವರಿಗೆ. ಅವರು ಅರಿಶಿಣ ಕುಂಕುಮದ ಭಾವನೆ ಬಗೆಗಿನ ಭಾವನೆ ಈ ನೆಲದ ಸಂಸ್ಕೃತಿಗೆ ಪೂರಕವಾಗಿರೋದಲ್ಲ. ನೋಡಿ, ಅವರು ಈಗ ನೆಲಕ್ಕೊಂದು ಸಂಸ್ಕೃತಿ ಇದೆಯಲ್ವಾ. ನಾವೇನಾದರೂ ಇಸ್ಲಾಂ ಬಗ್ಗೆ ಹಂಗೆ ಮಾತಾಡಿದ್ರೆ, ಕುರಾನ್ ಬಗ್ಗೆ ಹಂಗೆ ಮಾತಾಡಿದ್ರೆ, ಮೊಹಮ್ಮದ್ ಪೈಗಂಬರ್ ಬಗ್ಗೆ ಹಂಗೆ ಮಾತಾಡಿದ್ರೆ ದೇ ಕೆನಾಟ್ ಟಾಲರೇಟ್. ಸಹಿಸ್ಕೊಳ್ತಾರಾ? ಏನು ಮಾಡಿರೋರು? ಒಂದು ವೇಳೆ ಇಸ್ಲಾಂ ಬಗ್ಗೆಯೇ ಬಾನು ಮುಸ್ತಾಕ್ ಅವರು ಹೀಗೆ ಅಗೌರವ ತರೋ ರೀತಿಯಲ್ಲಿ ಮಾತಾಡಿದರೆ ಅವ್ರನ್ನ ಕಲ್ಲಲ್ಲಿ ಹೊಡೆದು ಸಾಯಿಸ್ಬಿಡೋರು ಅವ್ರನ್ನ. ನಾವು ಆ ಥರ ಏನು ಮಾಡ್ತಿಲ್ಲ. ನೀವು ಮಾತಾಡಿದ್ದ ಭಾವನೆ ಸರಿ ಇಲ್ಲ, ವಿಷಾದ ವ್ಯಕ್ತಪಡಿಸಿ ಅಂತ ಕೇಳಿದ್ದೇವೆ. ನೀವು ಇಲ್ಲಿರುವ ಬಹುಸಂಖ್ಯಾತರಲ್ಲ, ಅಲ್ಪಸಂಖ್ಯಾತರಾಗಿದ್ದರೂ ಹಂಗೆ ಮಾತಾಡಬಾರ್ದು. ಬಹುಸಂಖ್ಯಾತರ ಭಾವನೆಗೆ ಧಕ್ಕೆ ತರೋ ರೀತಿಯಲ್ಲಿ ನಾಡಿನ ಸಂಸ್ಕೃತಿಗೆ ಅಗೌರವ ತರೋ ರೀತಿಯಲ್ಲಿ ನೀವು ಮಾತಾಡಿದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಅವರ ಆಯ್ಕೆಯನ್ನು ಸಮರ್ಥನೆ ಮಾಡ್ಕೊಂಡಿದ್ದೀರಿ. ಅವ್ರ ಮಾತನ್ನು ನೀವು ಸಮರ್ಥಿಸ್ತೀರಾ? ತಾಯಿ ಭುವನೇಶ್ವರಿ ಬಗ್ಗೆ ಅವರು ಆಡಿದ ಮಾತನ್ನು, ಅರಿಶಿಣ ಕುಂಕುಮದ ಬಗ್ಗೆ ಅವರು ಆಡಿದ ಮಾತನ್ನು, ಕನ್ನಡದ ಬಾವುಟದ ಬಗ್ಗೆ ಅವರು ಆಡಿದ ಮಾತನ್ನು ನೀವು ಸಮರ್ಥಿಸ್ತೀರಾ? ನೀವು ಸಮರ್ಥಿಸೋದಲ್ಲ ಅಲ್ಲ ಅನ್ನೋದಾದರೆ ನೀವು ಹೇಳಬೇಕಾಗಿತ್ತಲ್ಲ, ನೀವು ಹೇಳಿದ ಸರಿ ಇಲ್ಲ, ಕ್ಷಮೆ ಕೇಳಿ ಅಂಥೇಳಿ. ನಿಮಗೆ ನಾಡು ನುಡಿ ಬಗ್ಗೆ ನಿಜವಾಗಲೂ ಓಟಿಗಿಂತ ಜಾಸ್ತಿ ಪ್ರೀತಿ ಇದ್ದರೆ ನೀವು ಹೇಳಬೇಕಾಗಿತ್ತಲ್ಲ, ನೀವು ಮಾತಾಡಿದ್ದು ಸರಿ ಇಲ್ಲ ಅಂಥೇಳಿ. ನೀವು ಹೇಳದೇ ಇರೋದು ನಾಡು ನುಡಿಯ ಸಂಸ್ಕೃತಿಯ ಮೇಲಿನ ಅಭಿಮಾನಕ್ಕಿಂತ ಓಟಿನ ಮೇಲೆ ಅಭಿಮಾನ ನಿಮಗೆ ಜಾಸ್ತಿ ಅಂತ ಅನ್ನೋ ಅನುಮಾನ ಬರುತ್ತೆ.